ಪೀಸ್. ಇವತ್ತು ನಾವು ಡಿಸ್ಕಸ್ ಮಾಡ್ಕೊಂಡು ಬರ್ತಿರೋದು ಯಾವ ಟೀಮ್ ಬಗ್ಗೆ ಅಂದರೆ ನಮ್ಮ ದುಶ್ಮನ್ ಶತ್ರು CSK, ಚೆನ್ನೈ ಸೂಪರ್ ಕಿಂಗ್ಸ್. ಅಂಕಲ್ಗಳ ಟೀಮಾ ಮತ್ತೆ ಅಂಕಲ್ಗಳ ಟೀಮಾ ಅಂತ ಈ ಆಕ್ಷನ್ ನೋಡಿದ್ರೆ ಸ್ವಲ್ಪ ಅಂಕಲ್ ಇಂದ ಚಿಗುರ್ತಾ ಇದ್ದಾರೆ. ನೋಡೋಣ ಫುಲ್ಲು 1 by 1 ಯಾರ್ಯಾರನ್ನ ತೊಗೊಂಡಿದ್ದಾರೆ, ಒಂದು ಪ್ಲೇಯಿಂಗ್ 11 ಬೆಸ್ಟ್ ಪ್ಲೇಯಿಂಗ್ 11 ಯಾವುದು ಅಂತ ಡಿಸೈಡ್ ಮಾಡೋಣ ನಾವೆಲ್ಲ ಸೇರಿಕೊಂಡು. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಪ್ಲೇಯರ್ ಋತುರಾಜ್ ಗಾಯಕ್ವಾಡ್, ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ರಿಟೇಷನ್ ಪ್ಲೇಯರ್ ಎಲ್ಲ ಹೇಳ್ಬಿಡಿ ಸರ್, ಯಾರ್ಯಾರಿದ್ದಾರೆ ಅಂತ ಒಂದೇ ಸರಿ ಹೇಳ್ಬಿಡ್ತೀನಿ. ಋತುರಾಜ್ ಗಾಯಕ್ವಾಡ್ ವರ್ತು, ಮತೇಶ ಪತಿರಾಣ ವರ್ತು, ಶಿವಮ್ ದೂಬೆ, ರವೀಂದ್ರ ಜಡೇಜಾ, MS ಧೋನಿ. MS ಧೋನಿ ಫಸ್ಟ್ ಇರ್ತಾರೆ ಬಿಡಿ, ಋತುರಾಜ್ ಇಲ್ಲ ಅಂದ್ರೆ MS ಧೋನಿ ಇರ್ಲೇಬೇಕಲ್ಲ. ಏನೋ ಕೇಳ್ಪಟ್ಟೆ ಲಿಸ್ಟ್ ಅಲ್ಲಿ ಹಾಕೊಂಡಿರೋದು ಧೋನಿ ಅವ್ರನ್ನ. ಯಾಕೆ ಅಂದ್ರೆ ಅವರು 3 years ಡಿಫ್ರೆನ್ಸ್ ಆಗಿರೋದ್ರಿಂದ ಅನ್ಕ್ಯಾಪ್ ಪ್ಲೇಯರ್ ಆಗಿ ಕನ್ಸಿಡರ್ ಆಗ್ತಾರೆ. ಅವ್ರು ಅನ್ಕ್ಯಾಪ್ ಪ್ಲೇಯರ್ ಆಗಿರೋದ್ರಿಂದ ತೊಂದರೆ ಏನಿಲ್ಲ. ಅನ್ಕ್ಯಾಪ್ ಪ್ಲೇಯರ್ ಆಗಿರೋದ್ರಿಂದನೇ ಅವ್ರಿಗೆ ಒಂದು ಅನ್ಕ್ಯಾಪ್ಡ್ ಅಲ್ಲಿ 4 crores ಏನಿದೆ ಸ್ಲಾಟ್, ಆ ಸ್ಲಾಟ್ ನ ಕೊಟ್ಬಿಟ್ಟು ರಿಟೈನ್ ಮಾಡ್ಕೊಂಡಿರೋದು. ಓಕೆ, ನಮಗೆ MS ಧೋನಿ ಬೇಕೇ ಬೇಕು ಅಂತ CSK ರಿಟೇಷನ್ ಮಾಡ್ಕೊಂಡವ್ರೆ ಅನ್ಕ್ಯಾಪ್ ಲಿಸ್ಟ್ ಇಂದ. ಓಕೆ, ನಾವು ಇವಾಗ ಆಪ್ಷನ್ಗೆ ಬಂದ್ರೆ ಡೆವನ್ ಕಾನ್ವೆ, ಅವರ ರೆಗ್ಯುಲರ್ ಓಪನರ್, ಲೆಫ್ಟ್ ಹ್ಯಾಂಡಿಂಗ್ ಬ್ಯಾಟ್ಸ್ಮನ್, ನ್ಯೂಜಿಲೆಂಡ್ ಪ್ಲೇಯರ್, 6,25,00,000 ನೋಡ್ತು ಸರ್. ಇವ್ರಿಗೆ ಇನ್ನೂ ಜಾಸ್ತಿ, ನನ್ನ ಎಕ್ಸ್ಪೆಕ್ಟೆಡ್ ಪ್ರಕಾರ ಇನ್ನೂ ಜಾಸ್ತಿಗೆ ಹೋಗ್ಬೋದಾಯ್ತು. ಅವರು ಹೋಸದಿ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ಪವರ್ ಪ್ಲೇಯರ್ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಅವ್ರ ಫೀಲ್ಡಿಂಗ್ ಅಂತ ಬಂದರೆ ಎತ್ತಿದ ಕೈ ಫೀಲ್ಡಿಂಗ್ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಅಂದರೆ ಅಷ್ಟೇ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ದಾರೆ, ಕೊನೆವರೆಗೂ ಇರ್ತಿತ್ತು. ಹೌದು, ಸರಿ ಸೆಂಚುರಿ ಬೇರೆ ಮಾಡಿದ್ದಾರೆ ಹೋಸತಿ. ಋತುರಾಜ್ ಗಾಯಕ್ವಾಡ್ಗೆ ಒಳ್ಳೆ ಒಂಥರ ಪಾರ್ಟ್ನರ್ ಆಗಿ ಸಿಕ್ಕಿದ್ದಾರೆ. ಡೆವನ್ ಕಾನ್ವೆ ನನ್ನ ಪ್ರಕಾರ ಇನ್ನೂ ಅವನಿಗೆ 2-3 ಕೋಟಿ ವರ್ತಿದೆ. 6.5 crores ಒಳ್ಳೆ ಬೈಕ್. ಸ್ಟೀಲ್ ನಮಗೆ ರಾಹುಲ್ ತ್ರಿಪಾಠಿ 3,40,00,000. 3 ಕೋಟಿ ಇಲ್ಲ, 40. 2 down 3 down ಆಡೋ ಪ್ಲೇಯರ್ ಹಿಂಗ್ ಅಲಾಡಿಸ್ತಾರೆ. ಬ್ಯಾಟಿಂಗ್ ಸ್ಟೈಲ್ ಇಷ್ಟ ಅವ್ರು ನನಗೆ. ಒಳ್ಳೆ ಪ್ಲೇಯರ್ ಸೇಮ್ ಫ್ಯಾಪ್ ಹೆಂಗೆ ಬ್ಯಾಟ್ ಎತ್ ಕೂಗ್ತಾರೋ ಅವ್ರದ್ದು ಒಂಥರ ಸಿಗ್ನೇಚರ್ ಸ್ಟೈಲ್. ಜಾಸ್ ಬಟ್ಲರ್ದು ಒಂದಿದೆ, ಹಿಂಗ್ ಶೋಲ್ಡರ್ಸ್ ಆಡ್ಸೋದು. ಎಲ್ಲಾರ್ದು ಒಂದೊಂದು ಸ್ಟೆಪ್ ಇದೆ. ರಾಹುಲ್ ತ್ರಿಪಾಠಿ ಹೊಸದಿ KKR ಇದ್ರವ. ರಾಹುಲ್ ತ್ರಿಪಾಠಿ ಇದ್ದಿದ್ದು ಇದು SRH ಅಲ್ಲಿ ಅಷ್ಟೊಂದು ನಾನು ಅಬ್ಸರ್ವ್ ಏನ್ ಮಾಡಿಲ್ಲ ಅವ್ರ SRH ಅಲ್ಲಿ ಬ್ಯಾಟಿಂಗ್. ಆದ್ರೆ ಬಂದ 40-50 ಹೊಡಿತಾರೆ ಅಂದ್ರೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. 3 ಡೌನಿಗೆ ಬರ್ತಿದೆ ಅವರೆಲ್ಲ. ಆಮೇಲೆ ರಚಿನ್ ರವೀಂದ್ರ 4 ಕೋಟಿ. ಸಚಿನ್ ರವೀಂದ್ರ ನನಗೆ ಇನ್ನೂ ಆಶ್ಚರ್ಯ ಆಗ್ತಾ ಇರೋದು ಅಂದ್ರೆ ಅವ್ರನ್ನ ಯಾವ ಪ್ಲೇಸ್ ಅಲ್ಲಿ ಬಿಡ್ತಾರೆ ಅಂತ. ಅವ್ರನ್ನ ಲಾಸ್ಟ್ ಟೈಮ್ ಮಾಡಿಸಿರೋದು ಓಪನಿಂಗ್ ಅಲ್ವಾ, ರಚಿನ್ ರವೀಂದ್ರ ಓಪನಿಂಗ್, ಋತುರಾಜ್ ಗಾಯಕ್ವಾಡ್ ಬಂದ್ಬಿಟ್ಟು 1 down. ಆದ್ರೆ ಎಲ್ಲೋ ಈ ಋತುರಾಜ್ ಗಾಯಕ್ವಾಡ್ ಒಂದ್ ಸ್ವಲ್ಪ ವೀಕ್ ಆಗ್ತಾ ಇದಾರೆ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಅವ್ರ ಓಪನಿಂಗ್ ಬಂದಾಗ ಫಸ್ಟ್ ಅವಾಗ 1 ವರ್ಷದ ಹಿಂದೆ, ಹೋದ ವರ್ಷ ಅಲ್ಲ, ಅದು 1 ವರ್ಷದ ಹಿಂದೆ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಅಂದ್ರೆ ಸ್ವಲ್ಪ ಏನೋ ಪರ್ಫಾರ್ಮೆನ್ಸ್ ಒಂದೇನೋ ಮ್ಯಾಚ್ ಆಡಿದಾರೆ, ಲಾಸ್ಟ್ ಒಂದು ಮ್ಯಾಚ್ ಆಡಿದಾರೆ. ಬಟ್ ಏನಂದ್ರೆ ಬೇರೆ ಪ್ಲೇಯರ್ ಈ ತರ ಅಕಾಮಿಡೇಟ್ ಮಾಡ್ಬೇಕಂದ್ರೆ ಒಬ್ಬ ಕ್ಯಾಪ್ಟನ್ ಆದವನು ಯಾವ್ದೇ ಪೊಸಿಷನ್ ಕೊಟ್ಟರು ಫ್ಲೆಕ್ಸಿಬಲ್ ಆಗಿರ್ತಾರೆ. ಇಲ್ಲಿ ಒಳ್ಳೆ ಕೆಲಸ ಮಾಡ್ತಿರೋದೇ. ಆದ್ರೆ ಅವ್ರ ಮೇಲೆ ಪ್ರೆಷರ್ ಇರುತ್ತೆ, ಆಡಕ್ಕೂ ಒಂದ್ ಸ್ವಲ್ಪ ಇದಾಗುತ್ತೆ ಅಷ್ಟೇ. ಟೀಮ್ ನ ಲೀಡ್ ಮಾಡೋದೇ ಸಾಕು, ಅವ್ರು ಆಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದೇ ಇರೋದಿಲ್ಲ. ರಚಿನ್ ರವೀಂದ್ರ 4 ಕೋಟಿ ಬೆಸ್ಟ್ ಬೈ ಅಂತ. ಬೌಲಿಂಗು ಆಗ್ತಾರೆ ಗುರು, ಬೌಲಿಂಗ್ ಆಗ್ತಾರೆ, ಬ್ಯಾಟಿಂಗ್ ಅಂತೂ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ, ಒಳ್ಳೆ ಪರ್ಫಾರ್ಮರ್, ಹೈಟ್ ಇದಾರೆ, ಕಚ್ಕೊಂಡ್ರೆ ಪಿಚ್ಚಿ ಕಚ್ಕೊಂಡ್ರೆ. ನೆಕ್ಸ್ಟ್ ಬರೋದು ನಿಮ್ಗೆ ವಿಜಯ್ ಶಂಕರ್ 1,20,00,000. ಈ ಚೆನ್ನೈ ಟೀಮಲ್ಲಿ ನೀವು ಅಬ್ಸರ್ವ್ ಮಾಡ್ಬಿಟ್ರೆ ಯಾರು ಒಂದು 10 ಕೋಟಿ 15 ಕೋಟಿ ಆ ಥರ ಜಾಸ್ತಿ ಪ್ರೈಸ್ಗೆ ಯಾರು ತಗೊಂಡೇ ಇಲ್ಲ. ಅವರು ಎಲ್ಲರೂ ತಗೊಂಡಿರೋದೇ 5 ಕೋಟಿ, ಯಾವ್ದೋ ಒಂದು 10 ಕೋಟಿ. ಅದು ಒಬ್ಬ ಬೌಲರ್, ಹೇಳ್ತೀನಿ ಮುಂದಕ್ಕೆ. ಈಗ ನೆಕ್ಸ್ಟ್ ಬಂದಿದ್ದಾನು ವಿಜಯ್ ಶಂಕರ್ ಬಂದ್ಬಿಟ್ಟು ಆಲ್ರೌಂಡರು. ಅವ್ರು ಎತ್ತಾಕೊಂಡಿರೋದು ಜಸ್ಟ್ 1,20,00,000ಕ್ಕೆ. ಏನ್ ಅನ್ಸುತ್ತೆ? ಅಲ್ಲ, ಇದು ವರ್ತಿದೆ ಇವ್ರಿಗೆ. ಏನಕ್ಕೆ ಅವ್ರು ಬೌಲಿಂಗು ಆಡ್ತಾರೆ, ಬ್ಯಾಟಿಂಗ್ ಆಡ್ತಾರೆ. ಯಾವ ಡೌನ್ ಅಲ್ಲಿ ಬಂದ್ರು, 4th ಡೌನ್ 5th ಡೌನ್ ಬಂದ್ರು ಅವಾಗ್ಲೂ ಹೊಡೆದಾಡ್ತಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವ್ರ ಬ್ಯಾಟಿಂಗ್ ಸ್ಟೈಲ್ ಇಷ್ಟ ನನಗೆ. ಅವ್ರು ಬಂದ್ರೆ ಏನ್ ಜಾಸ್ತಿ ಇಲ್ಲ, 2-3 ಬಾಲ್ ನೋಡ್ತಾರೆ, 3ನೇ ಬಾಲ್ಗೆ 4-5 ಹೊಡಿತಾರೆ, ಗೊತ್ತಾಗ್ತಾರೆ ಅವ್ರು. ಓಕೆ, ಅವ್ರದ್ದು ಒಳ್ಳೆ ಬೈ ಇದೆ. 1.2 ಕೋಟಿ, ಇದು 20 ಕೋಟಿ ಅಂದ್ರೆ ಒಳ್ಳೆ ಬೈ. ಓಕೆ, ನೆಕ್ಸ್ಟ್ ನೀವು ಬಂದ್ರೆ ಇಲ್ಲಿ ಬೌಲರ್ಸ್ ಅಂದ್ರೆ ಆಲ್ರೌಂಡರ್ಸ್ ಬರ್ಬೇಕು. ಯಾಕಂದ್ರೆ ಇವರು ಜಾಸ್ತಿ ಆಲ್ರೌಂಡರ್ಸ್ ಹಾಕೊಂಡಿದ್ದಾರೆ. R. ಅಶ್ವಿನ್
ಕಮ್ ಬ್ಯಾಕ್ ಮತ್ತೆ ಬಂದಿರೋದು CSK ಗೆ. ಬಂದಿದ್ದಾರೆ. ಹಳೆ ಪ್ಲೇಯರು 9,75,00,000 ಹೊರ್ತು ಅಶ್ವಿನ್ ಅವರು ಈಗಿರೋ ಪರ್ಫಾರ್ಮೆನ್ಸ್ಗೆ ಮತ್ತೆ ಟೆಸ್ಟ್ ಅಲ್ಲೆಲ್ಲ ಓಡಿಯಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. batting ಬೌಲಿಂಗ್ ಅವ್ರ ಸ್ಪಿನ್ ಆಫ್ ಸ್ಪಿನ್ ಲೆಗ್ ಸ್ಪಿನ್ ಎಲ್ಲ ಚೆನ್ನಾಗಿ ಬಿಡ್ತಾ ಇದ್ದಾರೆ. ಬಂದು ಇನ್ನು CSK ಬೇರೆ ಬಂದಿದ್ದಾರೆ. ಧೋನಿ ಕ್ಯಾಪ್ಟನ್ಸಿಲಿ ಆವಾಗ ಆ ರೇಂಜಿಗೆ bowling ಆಗ್ತಿದ್ರು. ಇವಾಗ ಮತ್ತೆ ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ನನಗೆ ಅದ್ರಲ್ಲೂ CSK, ಚೆನ್ನೈ, ಅಶ್ವಿನ್, ತಮಿಳು ಒಳ್ಳೆ ಕನೆಕ್ಷನ್. ಇನ್ನು ಬಿಡಿ ಹಿಡಿಯಕ್ಕೆ ಆಗಲ್ಲ ಅಶ್ವಿನ್. ನಮ್ಮ RCB ಅವರು ಒಂದು ಅಶ್ವಿನಿಗೆ ಟ್ರೈ ಮಾಡ್ಬೋದಿತ್ತ ಅಂತ ನನಗೆ ಪರ್ಸನಲಿ ಅನ್ನಿಸ್ತು. ನಿಮಗೆ ಅನ್ನಿಸ್ತು ಸರ್? ಅವ್ರ ಕೈ ಇದೇ ಎತ್ಲಿವಲ್ಲ, ಬೋಲ್ಡೇ ಎತ್ಲಿವಲ್ಲ, ಕಾಸಾಕಾಯ್ತು. ಆಮೇಲೆ ಇವ್ರಿಗೆ ಇನ್ನೊಬ್ಬ ಆಲ್ರೌಂಡರ್ ಬಂದ್ಬಿಟ್ಟು ಸ್ಯಾಮ್ ಕರನ್. ಇವರು 17 ಕೋಟಿಗೆ ಹೋಗಿದ್ರು ಒಂದ್ ವರ್ಷ. 2,40,00,000 ಆದ್ರೆ ಒಂದ್ ವರ್ಷ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅವ್ರದ್ದು. ಈ ಹೋದ್ ಸೀಸನ್ ನೋಡಿದ್ರೆ ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್. ಏನು 1 ವಿಕೆಟ್ 2 ವಿಕೆಟ್ ಅಷ್ಟೇ ಸುಸ್ತು. ಮತ್ತೆ ಅವರು ಬೌಲಿಂಗ್ ಅಲ್ಲೂ ಒಂದ್ ಸ್ವಲ್ಪ ವೀಕ್ ಆಗಿದ್ರು. ಅಂದ್ರೆ ವೈಡ್ ಜಾಸ್ತಿ ಹಾಕೋದು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಹಂಗಾರು ಅವ್ರನ್ನ ಬಿಟ್ಟಿಲ್ವಲ್ಲ, ಹೋಗಿ ಬಿಡ್ಕೊಂಡು ಇನ್ನೂ CSK ದವ್ರು ಕರ್ಕೊಂಡಿದ್ದಾರೆ ಅಂದ್ರೆ ಗ್ರೇಟ್. CSK ಹ್ಯಾಟ್ಸ್ ಆಫ್. ನೋಡೋಣ, ಓವರ್ ಆಗಿ ಮಾಡ್ತಾವನೆ. ನೆಕ್ಸ್ಟ್ ಬಂದ್ರೆ ಖಲೀಲ್ ಅಹ್ಮದ್ 4,80,00,000. ಒಳ್ಳೆ ಲೆಫ್ಟ್ ಆರ್ಮ್ ಬೌಲರ್. ಸರಿ ಡೆಲ್ಲಿ ಕಡೆನೆ ಸಕಲ ಮಾಡಿದ್ದಾರೆ. ಪವರ್ ಪ್ಲೇ ಅವರೇ ತಿಂದಾಕಿರೋ. ನನ್ನ ಪ್ರಕಾರ ಡೆಲ್ಲಿ ಬೌಲರ್ಸ್ ಅಲ್ಲಿ ಇವರೇ ಒಂದ್ ಸ್ವಲ್ಪ ಮೇಲುಗೈ ಅನ್ಕೋತೀನಿ. ಅಂದ್ರೆ ಪವರ್ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ವಿಕೆಟ್ ತೆಗೆಯೋದು, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎಲ್ಲ ಎಡ್ಜರ್ಸ್ ಅಲ್ಲೇ ಜಾಸ್ತಿ ಜನ ಔಟ್ ಆಗಿರೋದು. ಬೋಲ್ಡ್ ಎಡ್ಜರ್ಸ್, ಕ್ಯಾಚ್ ಔಟ್ ಅಷ್ಟಕ್ಕಷ್ಟೇ. ಒಳ್ಳೆ ಪಿಕ್ ಇದೆ ಇವ್ರದ್ದು. ಅದು ಬಿಟ್ರೆ ನಿಮ್ಗೆ ನೂರ್ ಅಹಮದ್ 10 ಕೋಟಿ. ನಾನು ಹೇಳಿದ್ನಲ್ಲ 10 ಕೋಟಿಗೆ ಒಬ್ಬ ಪ್ಲೇಯರ್ ಇದಾರೆ ಬೌಲರ್, ನೂರ್ ಅಹಮದ್. ಅವರೇ 10 ಕೋಟಿ ಹೈಯೆಸ್ಟ್. ಅಫ್ಘಾನಿಸ್ತಾನವನು ಇದು GT ಇಂದ ಕರ್ಕೊಂಡಿರೋದು ಇವರು. ಒಳ್ಳೆ ಬೌಲಿಂಗ್ ಆಗ್ತಾರಪ್ಪ. ರಶೀದ್ ಖಾನ್ ಅವರೇ ಬೆಂಬಲ ಕೊಟ್ಟಿರೋದು ಇವ್ರಿಗೆ. ಆದ್ರೂ ರಶೀದ್ ಖಾನ್ ತರಾನೇ ಚೆನ್ನಾಗಿ ಬೌಲಿಂಗ್ ಆಗ್ತಾರೆ ಅಂದ್ಬಿಟ್ಟು ಲೆಫ್ಟ್ ಆರ್ಮ್ ಬೇರೆ ಈ ಒಳ್ಳೆ ಸಖತ್ತಾಗಿ ಗೂಗ್ಲಿ ಆಗ್ಲಿ ಲೆಗ್ ಸ್ಪಿನ್ ಆಗ್ಲಿ ಮಸ್ತಾಗಿ ಬಿಡ್ತಾರಪ್ಪ. ಇವರು 10 ಕೋಟಿ ನೂರ್ ಅಹಮದ್ ಅಂದ್ರೆ ಹೊಸ ನೋಡಿದೀವಿ ನಾವು. ಅಂದ್ರೆ ಅವರು ಒಳ್ಳೆ ಸ್ಪಿನ್ನರ್. ಗೊತ್ತಾ, ಚೆನ್ನೈ ಚಿದಂಬರಂ ಸ್ಟೇಡಿಯಂ ಸ್ಪಿನ್ ಟ್ರ್ಯಾಕ್, ಬೆಸ್ಟ್ ಸ್ಪಿನ್ನರ್ಸ್ ಬೇಕಾಗಿರೋದು. ಆ ಕಡೆ ಜಡೇಜಾ ಒಂದ್ ಕಡೆ ರಪ ರಪ ರಪ. ಇವರೇ ಕಾಪಾಡಿದ್ರು GT ಅವ್ರದ್ದು. ಎಷ್ಟು 90ಗೋ ಇಲ್ಲ 120ಗೋ ಆಲ್ ಔಟ್ ಆದಾಗ ಇವರೇ ಜಾಸ್ತಿ ವಿಕೆಟ್ ತೆಗ್ಸಿ ಮ್ಯಾಚ್ ವಿನ್ ಮಾಡಿಸಿದ್ರು. ಅದೊಂದು ಗೊತ್ತು ಅಷ್ಟೇ ಇವ್ರದ್ದು. ನಾನು ಅಷ್ಟು ಕೇಳಿದೆ ಅವ್ರದ. ಈ ಸರಿ ನೋಡೋಣ. ಒಂದ್ ಕಡೆ ಜಡೇಜಾ ರಪ ರಪ ಅಂತ ಓವರ್ ಮುಗಿಸಿದ್ರೆ, ಈ ಕಡೆ ಇವರಿದ್ದಾರೆ ಯಾರು ಹೇಳಿ, ಅಶ್ವಿನ್ ಇದಾರೆ. ಮತ್ತೆ ಇವ್ರು ಯಾರು ನೂರ್ ಅಹಮದ್. ಅದ್ರ ಜೊತೆಗೆ ರಚೀಂದ್ರ ಸೇರ್ಕೊಂಡ್ಬಿಟ್ರೆ ಸ್ಪಿನ್ ಅಲ್ಲಿ ಸುಮ್ನೆ ಸ್ಪಿನ್ ಹಾಕೊಬಹುದು. ಬಟ್ ಇವ್ರು 3 ಜನನೇ ಸಾಕಲ್ಲ, ಯಾರು ಬೇಕು. ಆ ಕಡೆ ಇನ್ನ ಮತೇಶ ಪತಿರಾಣ ಆ ಕಡೆ ಡೆತ್ ಓವರ್ ಹಾಕೊಂತಾನೆ. ಆಮೇಲೆ ಅದ್ ಬಿಟ್ರೆ ಮೇನ್ ಬೌಲರ್ ಆಗಿ ನಿನ್ಗೆ ಖಲೀಲ್ ಅಹಮದ್ ಇದ್ದಾನೆ ಸ್ಟಾರ್ಟ್ ಮಾಡಕ್ಕೆ. ಪ್ರತಿರಾಣ ಅವರೆಲ್ಲ ಬೌಲರ್, ಅವರು ಇದ್ದಾರೆ. ನೆಕ್ಸ್ಟ್ ದೀಪಕ್ ಕೂಡ ಬ್ಯಾಟ್ಸ್ಮನ್. ಅವ್ರು ಬೌಲರ್ ಬ್ಯಾಟ್ಸ್ಮನ್. ಹೌದಾ? ಅವ್ರು ಬಂದ್ರಿ ಬಿಡಿ. ಅವ್ರು 5 ಡೌನ್ ಬರುತ್ತೆ, 3 ಡೌನ್ ಹತ್ರ ಬರ್ತಾರೆ. ಗುಜರಾತ್ ಕಡೆ ನೋಡಿ ಚೆನ್ನಾಗಿ ಆಡಿದ್ರು. ಈ ಸತಿ ಹೆಂಗ್ ಆಡ್ತಾರೆ ನೋಡ್ಬೇಕು. ಕಮಲೇಶ್ ನಾಗರ್ಕೋಟಿ ಅಂತ 30 ಲಕ್ಷಕ್ಕೆ ಹಾಕೊಂಡಿದ್ದಾರೆ. ಕೋಲ್ಕತ್ತಾ ಕಡೆ ಆಡಿದ್ರು ಒಬ್ಬ ಬೌಲರ್. ಇವರು ಅಷ್ಟೊಂದು ನೇಮ್ ಮಾಡಿಲ್ಲ, ಒಂದ್ ಚಾನ್ಸ್ ಕೊಡಬೇಕು, ನೋಡೋಣ. ಶ್ರೇಯಸ್ ಗೋಪಾಲ್ ನಮ್ಮ ಕನ್ನಡಿಗ, CSK ಟೀಮಲ್ಲಿ ನಮ್ಮ ಕನ್ನಡಿಗ. ಇವರು ಲೆಗ್ ಸ್ಪಿನ್ನರ್ ಅಪ್ಪ. ಸ್ಪಿನ್ನರ್ಸ್ ನ ತುಂಬ ಬಿಟ್ಬಿಟ್ಟವ್ರೆ. ನೇತನ್ ಎಲಿಸ್ ಅವ್ರು ಇನ್ನೊಬ್ರು 2 ಕೋಟಿ ಕೊಟ್ಟು ತಗೊಂಡಿರೋ ನೇತನ್ ಎಲಿಸ್ ತುಂಬಾ ಚೆನ್ನಾಗಿ ಬೌಲಿಂಗ್ ಆಗ್ತಾರೆ. ಒಳ್ಳೆ ಟೆಕ್ನಿಕಲ್ ಬೌಲರ್. ಒಳ್ಳೆ ವಿಕೆಟ್ ಟೇಕಿಂಗ್ ಬೇಕಂದ್ರೆ ವಿಕೆಟ್ ತಗೊಳ್ಳೋ ತರ ಬೌಲರ್ ಅಪ್ಪ. ಆದ್ರೆ ನಮಗೆ ಅದ್ರಲ್ಲಿ ಏನ್ ಇಷ್ಟ ಅಂದ್ರೆ ಅವ್ರ ಬೌಲಿಂಗ್ ಸ್ಟೈಲೇ ಇಷ್ಟ. ಓಡ್ ಬಂದ್ ಅವರು ಎಲ್ಲರ ತರ ಅವರು ಒಂಥರ ಬೌಲಿಂಗ್ ಸ್ಟೈಲ್ ಆಕ್ಷನ್ ಚೇಂಜ್ ಇದೆ, ಚೆನ್ನಾಗಿದೆ. ಅವ್ರ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಬಿಡ್ತಾರೆ ಸರ್. ನೆಕ್ಸ್ಟ್ ಇನ್ ಬಂದ್ರೆ ಯಾರವ್ರು ಸರ್? ಇನ್ನ ಯಾರು ಇಲ್ಲ. ಅದನ್ನೆಲ್ಲ ಇವರೇ ಮುಖೇಶ್ ಚೌಧರಿ, ಹಳೆ ಪ್ಲೇಯರ್ಸ್. ಅಂತ ಗೋಟ್ಸ್ ತರ ಪ್ಲೇಯರ್ ಅಂದ್ರೆ ಇಷ್ಟೇ. ಮೇನ್ ರೆಕಗ್ನೈಸ್ಡ್ ನೇಮ್ ಮಾಡಿರೋ ಪ್ಲೇಯರ್ಸ್ ಇವರೇ. ಈ ಒಂದು ಪ್ಲೇಯರ್ಸ್ ಎಲ್ಲ ಕೌಂಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಇವಾಗ ಒಂದು ಪ್ಲೇಯಿಂಗ್ 11 ಹೇಳ್ತೀವಿ. ಫ್ಯಾನ್ಸ್ ಪ್ಲೇಯಿಂಗ್ 11 ಅಂತ. ಪ್ಲೇಯಿಂಗ್ 11 ನಿನ್ ಪ್ರಕಾರ? ನಮ್ಮ ಪ್ರಕಾರ ಪ್ಲೇಯಿಂಗ್ 11 ರಚಿನ್ ರವೀಂದ್ರ ಮತ್ತೆ ಡೆವನ್ ಕಾನ್ವೆ ಸ್ಟಾರ್ಟಿಂಗ್ ಓಪನರ್ಸ್ ಅವರಿಬ್ರು. ಲೆಫ್ಟ್. ನೆಕ್ಸ್ಟ್ ಬಂದು 1 ಡೌನ್ ಬಂದು ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್. ನೆಕ್ಸ್ಟ್ ಅದು ಬಂದು ತ್ರಿಪಾಠಿ. ಅವ್ರಿಗೊಂದು ಚಾನ್ಸ್, ರಾಹುಲ್ ತ್ರಿಪಾಠಿಗೆ ಒಂದು ಚಾನ್ಸ್ ಕೊಡೋಣ. ರಾಹುಲ್ ತ್ರಿಪಾಠಿ ಆದ್ಮೇಲೆ ನಮ್ ದುಬೈ ಬಂದು ಹೊಡೆದು ಹೋಗ್ತಾ ಇರೋದು. ಬಂದಲ್ಲಿ ನಮ್ ತಲಾ ನೆಕ್ಸ್ಟ್ ವಿಜಯ್ ಶಂಕರ್. ತಲಾ ಬರೋದು ನೆಕ್ಸ್ಟ್ ವಿಜಯ್ ಶಂಕರ್ ಬರ್ತಾನೆ. ಅದಾದ್ಮೇಲೆ ಧೋನಿ. ಅದಾದ್ಮೇಲೆ ಧೋನಿನೂ ಬರಲ್ಲ. ಜಡೇಜಾ ಅಂದ್ರೆ ಧೋನಿ. ಅದಾಗ ಏನ್ ಗೊತ್ತಿಲ್ಲ. ಧೋನಿ ಲಾಸ್ಟ್ ಅಪ್ಪ. ಹೌದಾ? ಆಯ್ತು ಆ ಲಿವೆ ಅಂತ ಹೇಳಿ. ಈಗ ಜಡೇಜಾ ಆದ್ಮೇಲೆ ಧೋನಿ ಬರ್ತಾನೆ. ಧೋನಿ ಆದ್ಮೇಲೆ ಇನ್ಯಾರಪ್ಪ? ಅಶ್ವಿನ್ ಬ್ಯಾಟಿಂಗ್ ಅಲ್ಲಿ ಅಂದ್ರೆ ಅಶ್ವಿನ್ ಬಂತಾನೆ. ಅಶ್ವಿನ್ ಆದ್ಮೇಲೆ ನೂರ್ ಅಹಮದ್ ನಮ್ ಪ್ರಕಾರ. ನೂರ್ ಅಹಮದ್ ಸ್ಪಿನ್ನರ್. ಅದಾದ್ಮೇಲೆ ಮಹಿಷಾ ಪ್ರತಿರಾಣ. ನೆಕ್ಸ್ಟ್ ನಾನು ಇದು 11 ಜನ ಆದ್ರು.
11 ಜನ ಆಗೋದ್ರಾ? ಹಾ. ಅದೇ ಇಂಪ್ಯಾಕ್ಟ್ ಪ್ಲೇಯರ್ ಒಬ್ರಲ್ವಾ? ಇಂಪ್ಯಾಕ್ಟ್ ಪ್ಲೇಯರ್ ಇದು ಬ್ಯಾಟಿಂಗ್ ಟೀಮ್. ಇದು ಇವಾಗ ಹೇಳಿರೋದು ನೀವು ಬ್ಯಾಟಿಂಗ್ ಟೀಮ್. ಇಂಪ್ಯಾಕ್ಟ್ಗೆ ಇವರು ಖಲೀಲ್ ಅಹ್ಮದ್ ಇದ್ದಾರೆ, ಅವ್ರನ್ನ ಹಾಕೋಣ. ಖಲೀಲ್ ಅಹ್ಮದ್ ಬರ್ತಾರೆ. ಸೊ ಈಗ ಖಲೀಲ್ ಅಹ್ಮದ್ ಯಾರ ಪೊಸಿಷನ್ಗೆ ಒಂದು ತ್ರಿಪಾಠಿ ಹೌದು, ಇಲ್ಲ ದೂಬೇನೋ ಯಾರ್ದೋ ಒಬ್ರು ಪೊಸಿಷನ್ ತ್ರಿಪಾಠಿ ಪ್ಲೇಸಿಗೆ ಹಾಕ್ಬೋದು ನನ್ನ ಪ್ರಕಾರ. ಅದೇ ಯಾರ ಪ್ಲೇಸ್ ಆದ್ರೂ ಬಂದ್ರೆ. ಸೊ ಬೌಲರ್ಸ್ ನಿನ್ಗೆ ಖಲೀಲು, ನೂರು, ಪತಿರಾಣ, ಅಶ್ವಿನ್, ಜಡೇಜಾ 5 ಜನ ಪ್ಲಸ್ ರವೀಂದ್ರ ಹತ್ರನು ನೀವು ಬೌಲಿಂಗ್ ಹಾಕ್ಸ್ಕೊಬಹುದು. ಸೊ 6 ಜನ ನಿಮ್ಗೆ ಬೌಲರ್ಸ್ ಆದ್ರು. ದೂಬೆ ಕೈಲಿ ಬೌಲಿಂಗ್ ಹಾಕ್ಸ್ಕೊಬಹುದು. ಸೊ ಒಳ್ಳೆ ಟೀಮು. ವಿಜಯ್ ಶಂಕರ್ ಇದಾರೆ ಬೇಕಾದ್ರೆ ಬೌಲಿಂಗ್ ಹಾಕಕ್ಕೆ. ಒಳ್ಳೆ ಅಶ್ವಿನ್ ತಕನು ಬ್ಯಾಟಿಂಗ್ ಇದೆ. ಅಶ್ವಿನ್ ವರ್ಗೂ ಬ್ಯಾಟಿಂಗ್ ಎಷ್ಟು ಜನ? ರವೀಂದ್ರ 1 2 3 4 5 6 7 8 ಅಶ್ವಿನ್ ಸೇರಿಸ್ಕೊಂಡ್ರೆ 9 ಆಗ್ತಾರೆ. ಒಳ್ಳೆ ಬ್ಯಾಟಿಂಗ್ ಟೀಮು, ಒಳ್ಳೆ ಬೌಲಿಂಗ್ ಟೀಮು. ಪಕ್ಕ ವರ್ಕೌಟ್ ಆದ್ರೆ ಕಾಂಬಿನೇಷನ್ ಒಳ್ಳೆ ಜಯ ಆಡಿಸ್ತಾರೆ. ಪ್ಲೇ ಆಫ್ ಬರೋ ಚಾನ್ಸಸ್ ಇದೆ. ಆಮೇಲೆ ಪ್ಲೇ ಆಫ್ ಬಂದು ನಮ್ಮ ಜೊತೆ ಸೋತು ಹೋಗ್ಬಿಡ್ತಾರೆ ಅಷ್ಟೇ. ನಾವು ಯಾರಿಗೂ ಎದುರ್ಕೊಳ್ಳೋದು ಬೇಡ. ನಮ್ದು ಆಲ್ರೆಡಿ ಆಕ್ಷನ್ದು ಅನಾಲಿಸಿಸ್ನ ನಾವು ಮಾಡಿದ್ದೀವಿ. ಫ್ಯಾನ್ ವ್ಯೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ನೋಡಿ. ತುಂಬ ಮಜಾ ಇದೆ. ನಿಮಗೂ ಏನಾದ್ರು ಅನಿಸಿದ್ರೆ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ. ಪ್ಲೇಯಿಂಗ್ 11 ಎಲ್ಲ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಇನ್ನೇನು ಹೇಳ್ತೀಯ? ಹೀಗೆ ಇರಿ, ನಮ್ಮ ಚಾನಲ್ನ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ನಿಮ್ಮ ಕಮೆಂಟ್ಸಲ್ಲಿ ನಿಮ್ದು ಏನಾದ್ರು ಒಂದು ಪ್ಲೇಯಿಂಗ್ 11 ಡಿಫ್ರೆಂಟ್ ಆಗಿದ್ದರೆ, ಅದ್ರ ಏನಾದ್ರು ಚೇಂಜಸ್ ಇದ್ದರೆ ಹಾಕಿ, ನಾವು ನೋಡ್ತೀವಿ. ನಾವು ಅದನ್ನು ನೋಡಿ ಮುಂದಕ್ಕೆ ಏನು ಮಾಡ್ಬೋದು ಚೇಂಜಸ್ ಇದ್ದರೆ ಅವೆಲ್ಲ ನೋಡ್ಕೊಂಡು ಮಾಡ್ತೀವಿ. ತುಂಬ ಇಷ್ಟೊತ್ತು ಕೂತ್ಕೊಂಡು ನೋಡೋಕ್ಕೆ ತುಂಬ ನಮ್ಮ ಟೀಮ್ ಪ್ರಿಡಿಕ್ಷನ್ನ ನೋಡಿರೋದಕ್ಕೆ ನಿಮಗೆ ಹ್ಯಾಟ್ಸ್ ಆಫ್.